ರಾಜ್ಯ ರಾಜಕಾರಣದಲ್ಲಿ ಭಾರೀ ಚರ್ಚಾ ವಿಷಯವಾದ ಜಾತಿ ಗಣತಿಯ ಬಗ್ಗೆ ರಾಜ್ಯ ಉಪ್ಪಾರ ಸಮುದಾಯದವರು ವಿರೋಧ ಹೊರಹಾಕಿದ್ದಾರೆ. ರಾಜ್ಯ ಉಪ್ಪಾರ ಅಭಿವೃದ್ಧಿ ನಿಗಮ ನಿಯಮಿತಿ ಅಧ್ಯಕ್ಷರಾದ ಶ್ರೀ ಜಿಕೆ ಗಿರೀಶ್ ಹಾಗೂ ಸಮುದಾಯದ ಮುಖಂಡರು ಸುದ್ದಿಗೋಷ್ಠಿ ನಡೆಸಿ ರಾಜ್ಯ ಸರ್ಕಾರದ ಜಾತಿ ಗಣತಿಯು ಅವೈಜ್ಞಾನಿಕವಾಗಿದ್ದು ರಾಜ್ಯಾದ್ಯಂತ ಉಪ್ಪಾರ ಸಮುದಾಯದ ಜನಸಂಖ್ಯೆ 35 ಲಕ್ಷಕ್ಕೂ ಹೆಚ್ಚಿದ್ದು ಜಾತಿ ಗಣತಿ ವರದಿಯಲ್ಲಿ 7,59,000 ದಾಖಲಾಗಿದೆ. ಇದರಿಂದ ಶೋಷಿತ ಸಮಾಜವನ್ನ ಇನ್ನಷ್ಟು ಕುಗ್ಗಿಸುವ ಕೆಲಸ ಮಾಡಿದ್ದಾರೆಂದು ಅಸಮಾಧಾನ ಹೊರಹಾಕಿದರು. ಇನ್ನು ಈ ಸಂದರ್ಭದಲ್ಲಿ ಸಮಾಜದ ಮುಖಂಡರಾದ ಶ್ರೀ ಪಾತಯ್ಯ, ಸ್ವಾಮಿನಾಥನ್, ಸುರೇಶ್ ಲಾತೂರು, ಭರತ್ ಮೈಲಾರ, ಶ್ರೀನಿವಾಸ್ ಕಳಕಪ್ಪ ಸೇರಿದಂತೆ ಸಮಾಜದ ಮುಖಂಡರು ಹಾಜರಿದ್ದರು. ಮತ್ತು ಇವತ್ತು ಇಲ್ಲಿ ನಮ್ಮ ಸಮಾಜದ ಹಿರಿಯರು ಏನೆಲ್ಲ ನಮ್ಮ ಹಿರಿಯರೆಲ್ಲ ಸೇರ್ಕೊಂಡ್ಬಿಟ್ಟು ಇವತ್ತು ಏನು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಏನೀಗ ನಮಗೆ ಈ ಜಾತಿ ಗಣತಿಯನ್ನು ಬಿಡುಗಡೆ ಮಾಡಿದರೆ ಇದೊಂದು ಅವೈಜ್ಞಾನಿಕ ಆದಂತ ಜಾತಿ ಗಣತಿ ಅಂತ ಹೇಳಿ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಇವತ್ತು 7,58,000 ತೋರಿಸಿದ್ದಾರೆ ಕರ್ನಾಟಕದಲ್ಲಿ. ಇವತ್ತು ನಮ್ಮ ಒಂದು ಮಾಹಿತಿ ನಮ್ಮ ಸಂಸ್ಥೆಯಿಂದ ಸಮಾಜಗಳಿಂದ ನಾವು ಸರ್ವೆ ಮಾಡಿರೋ ಪ್ರಕಾರ ರಾಜ್ಯದಲ್ಲಿ ವೋಟಿಂಗ್ ಆಧಾರದ ಪ್ರಕಾರ ನೋಡಿದೆ ನಾವು 35ರಿಂದ 40 ಲಕ್ಷ ಜನ 35 ಲಕ್ಷ ಜನ ಕರ್ನಾಟಕ ರಾಜ್ಯದಲ್ಲಿ ಉಪ್ಪಾರ ಸಮಾಜ ಇದೆ ಅಂತಕ್ಕಂಥ. ಯಾಕಂದ್ರೆ ಇವತ್ತು ಮಾಧ್ಯಮ ಮಿತ್ರದವ್ರಿಗೆ ಹೇಳೋದು ನಾನು ಬಯಸ್ತೀನಿ. ಯಾಕಂದ್ರೆ ಇವತ್ತು ಚಾಮರಾಜನಗರ ಅನ್ನೋ ಒಂದು ಜಿಲ್ಲೆಯಲ್ಲಿ ಅಲ್ಲೇ ನಾವು ಇವತ್ತು ಅಲ್ಲಿ 5 ಕಾನ್ಸ್ಟಿಟ್ಯೂನ್ಸಿ ಇದೆ, 5 ತಾಲೂಕುಗಳಲ್ಲಿ ಅಲ್ಲೇ ನಾವು ಒಂದು 3 ಲಕ್ಷ 4 ಲಕ್ಷ ಜನಸಂಖ್ಯೆ ಚಾಮರಾಜನಗರದಲ್ಲಿದ್ದೀವಿ. ಬೆಳಗಾಮಲ್ಲಿ 12 ತಾಲೂಕು ಬರ್ತವೆ, ಬೆಳಗಾಂ ಜಿಲ್ಲೆಯಲ್ಲಿ 12 ತಾಲೂಕು ಬರ್ತವೆ, ಅಲ್ಲೇ ನಾವು 18 ತಾಲೂಕು ಬರ್ತವೆ, ಅಲ್ಲಿ ಕೂಡ ನಾವು ಸುಮಾರು 5 ಲಕ್ಷ ಜನಸಂಖ್ಯೆ ಬೆಳಗಾಮಲ್ಲೇ ಇದ್ದೀವಿ. ಬೆಳಗಾಮಲ್ಲಿ ಇನ್ನು ಚಿತ್ರದುರ್ಗದಲ್ಲಿ 1 ಲಕ್ಷ ಇದ್ದೀವಿ, ಚಿಕ್ಕಮಗಳೂರಲ್ಲಿ 1 ಲಕ್ಷ ಇದ್ದೀವಿ, ತುಮಕೂರಲ್ಲಿ 1 ಲಕ್ಷ ಇದ್ದೀವಿ. ಯಾಕಂದ್ರೆ ಇದೆಲ್ಲ ನಾನು ಸುಮಾರು 2,30,000 ಕಿಲೋಮೀಟರ್ ಅಧ್ಯಕ್ಷ ಆದ ಸುಮಾರು 4 ವರ್ಷಗಳ ಕಾಲ ಓಡಾಡಿದ್ದು ಮಾಧ್ಯಮ ಮಿತ್ರರಿಗೆ ಬಂದಿದೆ. ಯಾಕಂದ್ರೆ ಸಿದ್ದರಾಮಯ್ಯನವರು ಇದನ್ನ ಮಾಡಿರ್ತಕ್ಕಂಥದ್ದು ಸರಿಯಿಲ್ಲ ಅಂತ ಇವತ್ತು ರಾಜ್ಯದಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಈ ನಾವು ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ದೊಡ್ಡ ದೊಡ್ಡ ಕೆರೆಗಳಲ್ಲಿ ಈ ಗ್ಯಾಟ್ ಬಿಸಿ ಅಂತ ಬರ್ತದೆ ಹಿಂದೆ, ಅದು ಈ ಸಣ್ಣ ಮೀನೆಲ್ಲ ತಿಂದಾಕ್ಬಿಡ್ತದೆ. ಈ ಸಣ್ಣ ಸಮಾಜನೆಲ್ಲ ತಿಂದಾಕ್ಬಿಟ್ಟು ಹಂಗೆ ಇವಾಗ ಸಣ್ಣ ಸಮಾಜನೆಲ್ಲ ತಿಂದಾಕೋದಕ್ಕೆ ಒಡ್ಡದಾರಿ ಸಿದ್ದರಾಮಯ್ಯ ಅಂತಕ್ಕಂಥದ್ದು ಈ ಮಾತನ್ನು ನೇರವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಸಿದ್ದರಾಮಯ್ಯನವ್ರು ಹೆಂಗೆ ಅಂದ್ರೆ ಐಂದ ಅಂತ ಬಂದ್ರು. ಅಧಿಕಾರ ಬಂದ್ಮೇಲೆ ಏನೇಳಿ ಅಧಿಕಾರ ಬರೋ ತನಕ ಅಧಿಕಾರ ಬಂದ್ಮೇಲೆ ಇವತ್ತು ಇಂದನೂ ಇಲ್ಲ, ಏನಿಲ್ಲ, ಯಾರಿಗೂ ಏನು ಮಾಡಿಲ್ಲ. ಏನೇಳಿ ಅವ್ರು ಯಾರಿಗೂ ಏನು ಸಮಾಜಕ್ಕೆ ಸಣ್ಣ ಸಮಾಜಕ್ಕೆ ಏನು ಕೊಡುಗೆ ಕೊಡ್ತಾರಲ್ಲ ಅವ್ರ ಹತ್ರ ಕಾಲ ಕೃಷ್ಣಕ್ಕೆ ಒಬ್ಬೊಬ್ರು ಒಂದು ಮುಖ್ಯಮಂತ್ರಿ ಪರಿಹಾರಕ್ಕೆ ಹೋಗಿ ಕೃಷ್ಣಕ್ಕೆ ಹೋಗಿ ಭೇಟಿ ಮಾಡೋದೇ ಕಷ್ಟ ಆಗ್ಬಿಡ್ತೀವಿ. ಆ ಭೇಟಿ ಮಾಡಕ್ ಹೋಗಿ ಕೂಡ ಒಬ್ರು ಯಾರು ಬ್ರೋಕರ್ ಕದೋಗಿ ಭೇಟಿ ಮಾಡಿದ್ರೆ ಅವ್ರಿಗೆ ಅವಕಾಶ ಅಷ್ಟೇ. ಬಡವ್ರಿಗೆ ಏನ್ ಬಂತು, ಏನ್ ಸಿಗುತ್ತೆ, ಏನು ಸಿಗ್ತಕ್ಕಲ್ಲ ಇದು ಖಂಡಿಸ್ತೀನಿ. ಯಾಕಂದ್ರೆ ಹಿಂದಿದ್ದ ಸಿದ್ದರಾಮಯ್ಯ ಬೇರೆ, ಈ ಸಲ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ರೆ ಬೇರೆ ಅಂತ ಅನಿಸ್ತೈತೆ ನನಗೇನೋ. ಆ ಸಿದ್ದರಾಮಯ್ಯ ಬೇರೆ, ಈ ಸಿದ್ದರಾಮಯ್ಯ ಬೇರೆ ಇರ್ಬೋದು ಅಂತ ನನ್ನ ಅನಿಸಿಕೆ. ಯಾಕಂದ್ರೆ ಸಿದ್ದರಾಮಯ್ಯ ಹಿಂದೆ ಇರ್ತಕ್ಕಂಥ ಸಿದ್ದರಾಮಯ್ಯ ಅವರಲ್ಲ ಈಗ. ಯಾಕಂದ್ರೆ ಸಿದ್ದರಾಮಯ್ಯ ಬಹಳಷ್ಟು ನೋಡ್ಬಿಟ್ಟೆ. ಯಾಕಂದ್ರೆ ಇವತ್ತಿನ ಇದರಲ್ಲಿ ಈ ಜನಗಣತಿದ್ರಲ್ಲಿ ಎಲ್ಲರಿಗೂ ಕೂಡ ಬಹಳ ತೊಂದರೆ ಆಗಿದೆ. ಯಾಕಂದ್ರೆ ನಾವು ಸಣ್ಣ ಸಮಾಜ, ನಾವು ಇರ್ಬೋದು, ಯಾದವ್ ಸಮಾಜ ಇರ್ಬೋದು, ಬಡಿವಾಡ್ ಇರ್ಬೋದು, ವಿಶ್ವಕರ್ಮ, ನಾವೆಲ್ಲ ಸಣ್ಣ ಸಮಾಜಗಳು ಒಂದಾದ್ರೆ ಬೇಕಾದ್ ಮಾಡ್ತೀವಿ. ಏನು ರಾಜ್ಯದಲ್ಲಿ ಬೇಕಾದ್ ಮಾಡ್ಬೋದು ನಾವು, ಏನೋ ಯಾರನ್ನ ಬೇಕಾದ್ರೆ ಗೆಲ್ಸ್ಬೋದು, ಯಾರನ್ನ ಬೇಕಾದ್ರೆ ಸೋಲ್ಬೋದು, ರಾಜ್ಯವನ್ನು ಆಡಳಿತ ಮಾಡಬಹುದು. ಯಾಕಂದ್ರೆ ಇವತ್ತ ಸಿದ್ದರಾಮಯ್ಯನವ್ರು ಹೆಂಗೆ ಅಂದ್ರೆ ಅಧಿಕಾರ ಇದ್ದಾಗ ಏನು ಈಗ ನಮ್ಮ ಪೊಲೀಸ್ ಅಧಿಕಾರಿಗಳು ಡ್ರೆಸ್ ಮೇಲೆ ಇದ್ದಾಗಲೇ ಒಂಥರ ಯೂನಿಫಾರ್ಮ್ ಇದ್ದಂಗೆ, ಅವ್ರ ವಿರೋಧ ಪಕ್ಷ ನಾಯಕರಿದ್ದಾಗ ಎಲ್ಲ ಕಾರ್ಯಕ್ರಮಗಳಲ್ಲಿ ದೇವಸ್ಥಾನಗಳಿಗೆ ಚಾಮರಾಜನಗರ ಮೈಸೂರು ಬರೋ ನಾನೆಲ್ಲ ಜೊತೆ ಕಾರ್ಯಕ್ರಮಕ್ಕೆ ಭಾಗವಹಿಸ್ತೀನಿ. ಏನು ಮಾತ್ರ ನಮ್ಗೆಲ್ಲ ಸಪೋರ್ಟ್ ಮಾಡ್ರಪ್ಪ ಅಂತ ಹೇಳೋದಷ್ಟೇ. ಯಾಕಂದ್ರೆ ನಾನು ಒಬ್ಬ ಬಿಜೆಪಿಯಲ್ಲಿ ಮಾಜಿ ನಿಗಮದ ಅಧ್ಯಕ್ಷ ಆಗಿ ಹೇಳಕ್ ಇಷ್ಟಪಡ್ತೀನಿ. ಇವತ್ತ ದಿವಾಳಿಯಾಗಿ ಹೋಗಿದೆ ಸರ್ಕಾರ ದಿವಾಳಿನ ಹೇಳಂಗಿಲ್ಲ. ಇವತ್ತು ಎಲ್ಲರಿಗೂ ಮಾಧ್ಯಮದ ಮಿತ್ರರಿಗೂ ಗೊತ್ತು, ಎಲ್ಲರಿಗೂ ಗೊತ್ತು. ಆತರ ಇವತ್ತ ಹೇಳ್ತಿದ್ರು ಮುಂಚೆ ಬಿಜೆಪಿ ಸರ್ಕಾರ ಹಂಗೆ, ಬಿಜೆಪಿ ಸರ್ಕಾರ ಹಿಂಗೆ ಅಂತ. ಇವತ್ತು ಬಿಜೆಪಿ ಸರ್ಕಾರ ಒಳ್ಳೆ ಆಡಳಿತವನ್ನು ಕೊಟ್ಟಿದ್ದಕ್ಕೆ ಅದಕ್ಕಿಂತ ಇವತ್ತು ದುರಾಡಳಿತ ಆಗಿದೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅಂತಕ್ಕಂಥದ್ದು ಮಾತನ್ನ ಹೇಳಿ ನಮ್ಮ ಸಮಾಜಕ್ಕೆ ಏನೀಗ 7,58,000 ಅಂತಕ್ಕಂಥದ್ದು ಬಹಳ ಸುಳ್ಳಲ್ಲಿ ಸುಳ್ಳಿದು. ಇದು ಯಾರು ಒಬ್ಬರು ಸಾಮಾನ್ಯ ಜನ ಇವತ್ತು ಅವ್ರಿಗೆ ಗೊತ್ತು. ಇವತ್ತು ಹಿಂದೆ ದೇವೇಗೌಡರು ಒಂದು ಇದರಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಹೇಳಿದ್ದಾರೆ, ಕರ್ನಾಟಕ ರಾಜ್ಯದಲ್ಲಿ ಉಪ್ಪಾರು 32 ಕ್ಷೇತ್ರದಲ್ಲಿ MLA ಮಾಡಬಹುದು, MLA ಸೋಸ್ಬಹುದು ಅಂತ ಶಕ್ತಿ ಉಪ್ಪಾರ ಸಮಾಜಕ್ಕಿದೆ. ಅವರಿಗೆ ಸಂಘಟನೆ ಇಲ್ಲ. ಇವತ್ತು ನಿಗಮಗಳು ಏನಕ್ಕೆ ಮಾಡಿದ್ರು? ಇವತ್ತು ನಿಗಮಗಳು ಕಣ್ಣಿಲ್ದರು, ಕಾಲಿಲ್ದರು, ಕುಳ್ರಿಗೆ, ಹ್ಯಾಂಡಿಕ್ಯಾಪ್ಗೆ ನಿಗಮಗಳು ಮಾಡಿದ್ರು. ಆದ್ರೆ ಇವ್ರ ಕೈಲಿ ಕೆಲಸ ಮಾಡ್ಕೊಂಡು ದುಡ್ಕ ತಿನ್ನಕ್ಕಾಗತ್ತ? ಒಬ್ಬ ಹ್ಯಾಂಡಿಕ್ಯಾಪ್ ದುಡ್ಕ ತಿನ್ನಕ್ಕಾಗತ್ತ? ಆಗಲ್ಲ. ಅವ್ರಿಗೆ ಅಂತ ಸಮಾಜಗಳು ಓಲೈಕೆ ಮಾಡಿ ಇವತ್ತ ನಿಗಮಗಳನ್ನ ಮಾಡಿದ್ರು. ಇವತ್ತೇನಾಯ್ತು? ಇವತ್ತು ಉಪ್ಪಾರ ನಿಗಮ ಹೊರಕೆ ಹಾಕಿದ್ರು. ಅಲ್ಲಿಂದ ಇವತ್ತ ಏನು ಅಂಬಿಗರ ಚೋಳೆ ಆ ನಿಗಮವನ್ನು ಹೊರಕೆ ಹಾಕಿದ್ರು, ವಿಶ್ವಕರ್ಮ ನಿಗಮವನ್ನು ಹೊರಕೆ ಹಾಕಿದ್ರು, ಅಲ್ಲಿಂದ ಸವಿತಾ ಸಮಾಜ ನಿಗಮ ಎಲ್ಲ ಹೊರಗೆ ಬಂದ್ರು. 1,000 ಕೋಟಿ ಫಂಡ್ ಬರ್ತಿದೆ ದೇವರಾಜ. ಮುಂಚೆ 1,000 ಕೋಟಿ ಬರ್ತಿತ್ತು, 2,000 ಕೋಟಿ ಫಂಡ್ ಬರ್ತಿತ್ತು. ಇವತ್ತು ಅಷ್ಟೇ ಅಲ್ಲಿ ಫಂಡ್ ಬರ್ತಿದೆ. ಮತ್ತೆ ಅದೆಲ್ಲ ಎಲ್ಲಿ ಗೊತ್ತಿ ಯಾರು ಬಳಸ್ಕೊತಿದಾರೆ? ಒಳ್ಳೆ ಪ್ಲಾನ್ ಮಾಡಿಬಿಟ್ಟು ಸಿದ್ದರಾಮಯ್ಯ ಎಲ್ಲ ನಿಗಮವನ್ನು ಹೊರಕೆ ಹಾಕಿದ್ರು.
ಅಲ್ಲಿ ಮಾತ್ರ ಆ ಸಮುದಾಯ ದೊಡ್ಡ ದೊಡ್ಡ ಸಮುದಾಯಗಳು ಮಾತ್ರ ಅಲ್ಲಿ ನಿಗಮದಲ್ಲಿದೆ. ಆ ನಮ್ಗೆ ಬರೋ ಈಗ ಸವಲತ್ತು ಇಲ್ಲ ನಮಗೀಗ. ಈಗ 5 ಕೋಟಿ 2 ಕೋಟಿ 3 ಕೋಟಿ ಇದೆ, ಅಲ್ಲಿ ಖರ್ಚಿಗೂ ದುಡ್ಡಿಲ್ಲ ಹೇಳಿ. ಅಲ್ಲಿ ನಿಗಮದಲ್ಲಿ ಪಾಪ ಓಡಾಡಕ್ಕೆ ಡಿ ಎ ಖರ್ಚಿಗೂ ದುಡ್ಡಿಲ್ಲ ಪರಿಸ್ಥಿತಿಗಳಿದಾವೆ. ಹಾಗಾಗಿ ಏನು ಮಾಡಕ್ ಆಗ್ತಾ ಇಲ್ಲ. ಹಾಗಾಗಿ ಇವರು ಆದಷ್ಟು ಬೇಗ ರಾಜೀನಾಮೆ ಕೊಟ್ಬಿಟ್ಟು ಏನೋ ಇದು ಸರ್ಕಾರ ನಡೆಸಕ್ ಆಗಲ್ಲ, ರಾಜೀನಾಮೆ ಕೊಟ್ಟು ಹೋಗೋದು ಅಂತ ಕೇಳಿ ಹೋಗ್ಲಿ ಅಂತ ಹೇಳ್ಬಿಟ್ಟು ಇವತ್ತು ರಾಜ್ಯದ ನಮ್ಮ ಇವತ್ತು ಮೀಡಿಯಾ ಮುಖಾಂತರ ಮಾಧ್ಯಮದ ಮುಖಾಂತರ ಅವರಿಗೆ ತಿಳಿಸಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಸಿದ್ದರಾಮಯ್ಯನವರು ಮುಂಚೆ ಅಂತ ಆಡಳಿತವನ್ನು ಕೊಡ್ಲಿಲ್ಲ, ಕೊಡಕ್ ಆಗಲ್ಲ ಬಿಡ್ರಿ ಅವ್ರು. ಯಾಕಂದ್ರೆ ಈಗ ಬಹಳಷ್ಟು ಚೇಂಜ್ ಆಗಿದ್ರೆ ಸಣ್ಣ ಸಮಾಜಕ್ಕೆ ಏನು ಮಾಡ್ತಿಲ್ಲ ಅವರು. ಸಣ್ಣ ಸಮಾಜನ ನಿನ್ನ ತುಳಿತಿದಾರೆ ಹೊರತು ನಿನ್ನ ಏನು ಮೇಲೆ ಕಲ್ತು ನಾವೇನೋ ಸಣ್ಣ ಸಮಾಜಕ್ಕೆ ಇಂದ ತಿಳಿತಾರೆ ಮಾಡ್ತಾರೆ ಸಿದ್ದರಾಮಯ್ಯ. ಅವ್ರು ಸಣ್ಣ ನಾವು ನೀವು ಉಪ್ಪಾರ ಕುರುಬರು ನಾವೆಲ್ಲ ಅಣ್ಣ ತಮ್ಮಂದ್ರು ಅಂತ ಹೇಳ್ತಾರೆ. ಏನು ಮಾಡಿಲ್ಲ ಅವರು, ಏನು ಸಮಾಜಕ್ಕೆ ಏನು ಮಾಡಿಲ್ಲ, ಯಾವ ಸಮಾಜಕ್ಕೆ ಏನು ಮಾಡಿಲ್ಲ, ಹಿಂದುಳಿದವರಿಗೆ ಏನು ಮಾಡಿಲ್ಲ. ಅವರು ಅಧಿಕಾರಕ್ಕೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ ಇರ್ಲಿ ಅಂತ ಮಾತನ್ನ ನಿಮ್ಮ ಮಾಧ್ಯಮದ ಮುಖಾಂತರ ಹೇಳ